ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಕೊಡಗಿನ ಗೌಜಿ ಗದ್ದಳದ ಕೈಲ್ಮೂರ್ತ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಕೊಡಗಿನ ಎಲ್ಲರ ಮನೆಯಲ್ಲಿ ಗೌಜಿ ಹಬ್ಬದ ಊಟ ಮಾಡ್ತಾರೆ, ಅದೇ ಕೈಲ್ಮೂರ್ತ ಹಬ್ಬ. ಕೊಡಗಿನಲ್ಲಿ ಕೈಲ್ಮೂರ್ತ ಹಬ್ಬದ ಸಂಭ್ರಮ ಅಂತಲೇ ಹೇಳ್ಬೋದು. ಇದು ಕೃಷಿ ನಾಡಿನ ಆಯುಧ ಪೂಜೆ. ಕೊಡಗಿನ ಆಯುಧ ಪೂಜೆ ಎಂದೇ ಕರೆಯಲ್ಪಡುವ ಈ ಕೈಲ್ಮೂರ್ತ ಹಬ್ಬ ಅತ್ಯಂತ ಸಂಭ್ರಮದ ಹಬ್ಬ ಅಂತಲೇ ಹೇಳ್ತೀನಿ. ಕೃಷಿಗೆ ಪ್ರಧಾನ ಆದ್ಯತೆ ನೀಡಿರುವ ಕೊಡಗು ಜಿಲ್ಲೆಯಲ್ಲಿ ವ್ಯವಸಾಯಕ್ಕೆ ಬಳಕೆಯಾದ ಉಪಕರಣಗಳಿಗೆ ಪೂಜೆ ಸಲ್ಲಿಸಿ ಈ ಹಬ್ಬವನ್ನು ಆಚರಿಸ್ತಾರೆ. ಸಾಮಾನ್ಯವಾಗಿ ಕೈಲ್ಮೂರ್ತ ಹಬ್ಬದಲ್ಲಿ ಹಂದಿ ಮಾಂಸ ಸಾರು ಅಂದರೆ ಪಂದಿ ಕರಿ ಅಂತ ಹೇಳ್ತಾರೆ, ಹಾಗೂ ಕಡಬು, ನಮ್ಮ ಭಾಷೆಯಲ್ಲಿ ಕಡಂಬಿಟ್ಟು ಮಾಡಿ ತಿಂತಾರೆ. ಏನೇ ಇರಲಿ, ಕೈಲ್ಮೂರ್ತ ಪ್ರತಿ ಕುಟುಂಬ ಹಾಗೂ ಊರಿನಲ್ಲಿ ಆತ್ಮೀಯ ಸಂಬಂಧ ಬೆಸೆಯುವ ಹಾಗೂ ಎಲ್ಲರೂ ಸಂಭ್ರಮ ಪಡುವ ಹಬ್ಬವಾಗಿರೋದಂತೂ ನಿಜ. ಹಾಗೆ ಪೂಜೆ ಬಳಿಕ ಸ್ವಲ್ಪ ಬಿಡುವು ಮಾಡ್ಕೊತೀವಿ. ಕೆಲವರು ದೊಡ್ಡ ಫ್ಯಾಮಿಲಿ ಆದರೆ ನೃತ್ಯ, ಆಟೋಟ ಸ್ಪರ್ಧೆಗಳನ್ನ ನಡೆಸ್ತಾರೆ. ಒಟ್ಟಿನಲ್ಲಿ ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ನಾನು ಕೈಲ್ಮೂರ್ತ ಹಬ್ಬವನ್ನು ನನ್ನ ಅಮ್ಮನ ಮನೇಲಿ ಆಚರಣೆ ಮಾಡಿದೆ. ನಮ್ಮ ಮನೇಲಿ ಒಂದು ಸಾಧಾರಣವಾಗಿ ಹಬ್ಬವನ್ನು ಮಾಡಿರೋದು. ಮನೇಲಿರುವ ಕೆಲವೊಂದು ಆಯುಧಗಳನ್ನ ತಂದು ಚೆನ್ನಾಗಿ ತೊಳೆದು ಅದಕ್ಕೆ ಹೂ ಮುಡಿಸಿ ಇನ್ನು ಊದ್ಕಡ್ಡಿ ಎಲ್ಲ ಹೊತ್ತಿಸಿ ಪೂಜೆ ಮಾಡಿದರು ನಮ್ಮಪ್ಪ. ಸೊ ಈ ಹಬ್ಬದಲ್ಲಿ ನಮ್ಮಪ್ಪನೇ ಸಣ್ಣ ಪೂಜಾರಿ ಅಂತಲೇ ಹೇಳ್ಕೋಬೋದು. ಹೀಗೆ ಸ್ವಲ್ಪ ಹೊತ್ತು ಎಲ್ಲ ಪೂಜೆನ ಮುಗಿಸ್ಕೊಂಡು ಅದಾದಮೇಲೆ ನಮ್ಮಪ್ಪ ದೇವರಲ್ಲಿ ಎಲ್ಲರಿಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಆಯುಷ್ಯನ ಕೊಟ್ಟು ಕಾಪಾಡು ಅಂಥೇಳಿ ಒಂದು ದೇವರಲ್ಲಿ ಒಂದು ಸಣ್ಣ ಪ್ರಾರ್ಥನೆ ಮಾಡ್ಕೊಳ್ತಾರೆ. ತದನಂತರ ಒಂದು ಕಾಯಿ ಇಟ್ಟು ಕಾಯಿಗೆ ಗುಂಡು ಹೊಡೆಯೋ ಪದ್ಧತಿ ಕೂಡ ಈ ಕೈಲ್ಮೂರ್ತ ಹಬ್ಬದಲ್ಲಿ ಒಂದು ಸ್ಪೆಷಲ್ ಆಗಿ ಅಂತಲೇ ಹೇಳ್ಬೋದು. ಇದಾದಮೇಲೆ ಇನ್ನು ಊಟಕ್ಕೆ ಕೆಲವ್ರ ಮನೇಲಿ ಕಡಂಬಿಟ್ಟು ಮಾಡ್ತಾರೆ. ನಾವಿಲ್ಲಿ ಬಟ್ಲಿಟನ್ನು ಮಾಡಿದ್ವಿ. ಕಡಂಬಿಟ್ಟು ನೈಟ್ ಮಾಡಿದ್ವಿ, ಅದು ಸ್ವಲ್ಪ ಖಾಲಿ ಆಯಿತು. ಹಾಗೆ ಬಟ್ಲಿಟನ್ನು ಮಾಡಿದ್ದನ್ನು ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಪೋರ್ಕನ್ನು ಕೆಲವೊಬ್ಬರು ಮಾತ್ರ ಇಷ್ಟಪಡ್ತಾರೆ ತಿನ್ನಲಿಕ್ಕೆ. ಪೋರ್ಕ್ ಜೊತೆಗೆ ರೊಟ್ಟಿನೋ, ಕಡಂಬಿಟ್ಟು, ಬಟ್ಲಿಟ್ಟು, ಇಡ್ಲಿ ಈ ರೀತಿಯಲ್ಲೆಲ್ಲ ಮಾಡಿಕೊಂಡು ತಿಂತಾರೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಪೋರ್ಕ್ ಹಳೇದಾಗ್ತಾ ತಿನ್ನಲಿಕ್ಕೆ ಇನ್ನೂ ಸಖತ್ತಾಗಿರುತ್ತೆ. ಹಾಗೆ ನಾವಿಲ್ಲಿ ಕೈಲ್ಮೂರ್ತ ಹಬ್ಬವನ್ನು ಒಂದು ಸಾಧಾರಣವಾಗಿ ಆಚರಣೆ ಮಾಡಿದ್ವಿ. ಬೇರೆಯವ್ರ ಮನೇಲಿ ಇನ್ನೂ ಗೌಜಿಯಾಗಿ ಮಾಡ್ತಾರೆ ಅಂತ ನಾನು ಆವಾಗಲೇ ಹೇಳಿದೆ. ಒಟ್ಟಿನಲ್ಲಿ ಕೈಲ್ಮೂರ್ತ ಹಬ್ಬವನ್ನು ಸೆಪ್ಟೆಂಬರ್ 3ರಂದು ಎಲ್ಲರೂ ಖುಷಿಯಾಗಿ ಆಚರಿಸ್ತಾರೆ. ಹಾಗೆ ನಾವು ಕೂಡ ಖುಷಿಯಾಗಿ ಆಚರಣೆ ಮಾಡಿದ್ವಿ. ಇದಿಷ್ಟು ಇವತ್ತಿನ ನಮ್ಮ ಕೊಡಗಿನ ಸ್ಪೆಷಲ್ ಕೈಲ್ಮೂರ್ತ ಹಬ್ಬ ಅಂತಲೇ ಹೇಳ್ಬೋದು. ಹೇಗಿತ್ತು ಇವತ್ತಿನ ವಿಡಿಯೋ? ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.